ನಗರದ ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿಂದು ರಾಜ್ಯ ಪೊಲೀಸ್ ಇಲಾಖೆಯ ಹೊಸದಾಗಿ ಅಳವಡಿಸಿಕೊಂಡಿರುವ ನೂತನ ಪಿ ಕ್ಯಾಪ್ ಅನ್ನು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಆಯುಕ್ತ ಕಚೇರಿ ವ್ಯಾಪ್ತಿಯ ಸಿಬ್ಬಂದಿಗಳಿಗೆ ವಿತರಿಸಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಿ ಕ್ಯಾಪ್ ವಿತರಣಾ ಸಮಾರಂಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಕಳೆದ 2 ದಶಕಗಳಿಂದ ಇದ್ದ ಸಿಬ್ಬಂದಿಗಳ ಬೇಡಿಕೆಯನ್ನು ಪರಿಗಣಿಸಿ ಸರ್ಕಾರ ಇದೀಗ ಪೊಲೀಸ್ ಸಿಬ್ಬಂದಿಗಳಿಗೆ ನೂತನ ಪಿ ಕ್ಯಾಪ್ ಅನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಿದ್ದು, ಇಂದು ಕಲಬುರಗಿ ನಗರದ ನಮ್ಮ ಮುಖ್ಯ ಪೇದೆ ಹಾಗೂ ಪೊಲೀಸ್ ಪೇದೆ ಹೀಗೆ ಒಟ್ಟು 200 ಜನ ಸಿಬ್ಬಂದಿಗಳಿಗೆ ಇಂದು ಈ ಕ್ಯಾಪ್ ಅನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಕೇವಲ ಕ್ಯಾಪ್ ಬದಲಾಗುವುದಲ್ಲ, ನಮ್ಮ ಕಾರ್ಯಕ್ಷಮತೆಯೂ ಬದಲಾಗಲಿ. ಈ ನೂತನ ಪಿ ಕ್ಯಾಪ್ ಧರಿಸುವುದರಿಂದ ಸಿಬ್ಬಂದಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಲಾಗಿದೆ ಎಂದು ಹೇಳಿದೆ. ಅವರು ಪ್ರತಿಯೊಬ್ಬ ಪೊಲೀಸರ ಮನಸ್ಸಿಗೆ ಅತ್ಯಂತ ಹತ್ತಿರವಾದ ಸಮವಸ್ತ್ರದಲ್ಲಿನ ಈ ಕ್ಯಾಪ್ ಇದೀಗ ಬದಲಾಗಿದ್ದು, ಇದರಿಂದ ಸಿಬ್ಬಂದಿಗಳಿಗೆ ಕರ್ತವ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಹುಮ್ಮಸ್ಸು ನೀಡಲಿದೆ ಎಂದು ಹೇಳಿದರು. ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಸಿಬ್ಬಂದಿಗಳ ಪೈಕಿ ಮೊದಲನೇ ಹಂತದಲ್ಲಿ 200 ಜನ ಸಿಬ್ಬಂದಿಗಳಿಗೆ ಪಿ ಕ್ಯಾಪ್ ಅನ್ನು ವಿತರಣೆ ಮಾಡಲಾಗಿದ್ದು, ನೂತನ ಕ್ಯಾಪ್ಗಳನ್ನು ಈಗಾಗಲೇ ತರಿಸಲಾಗಿದ್ದು, ಶೀಘ್ರದಲ್ಲಿಯೇ ಇನ್ನುಳಿದ ಸಿಬ್ಬಂದಿಗಳಿಗೂ ಈ ಪಿ ಕ್ಯಾಪ್ಗಳನ್ನು ಈ ಸಂದರ್ಭದಲ್ಲಿ ಡಿಸಿಪಿ ಕನ್ನಿಕಾ ಸಿಕ್ರವಾಲ್, ಎಸಿಪಿ ಮತ್ತು ನಗರದ ವಿವಿಧ ಠಾಣೆಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕಲಬುರಗಿ ನಗರದಲ್ಲಿ ಮತ್ತು ರಾಜ್ಯದಲ್ಲಿ ಏನು ಕೆಲಸ ಮಾಡ್ತಾರೆ ಎಲ್ಲ ಸಿಬ್ಬಂದಿಯವರಿಗೆ, ವಿಶೇಷವಾಗಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿವಿಲ್ ಇರಬಹುದು, ಟ್ರಾಫಿಕ್ ಇರಬಹುದು ಮತ್ತು ಆರ್ಮ್ಡ್ ನಮ್ಮ ರಿಸರ್ವ್ ಅಲ್ಲಿ ಇರುವಂತ ಎಲ್ಲರಿಗೂ ಕೂಡ ಇವುಗಳ ಬದಲಾವಣೆ ಆಗಿದೆ. ಏನು ಮೊದಲು ನಮ್ಮ ಸ್ಲೋ ಚಾರ್ಟ್ ಇತ್ತು, ಅದರ ಬದಲು ಈಗ ಬ್ಲೂ ಪಿ ಕ್ಯಾಪ್ ಅನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದು ಸಾರ್ವಜನಿಕರಲ್ಲಿ ಅರಿವು ಬರಲಿಕ್ಕೆ ಮತ್ತು ಅಕ್ಸೆಪ್ಟೆನ್ಸ್ ಬರಲಿಕ್ಕೆ ಇದೊಂದು ಮಾಧ್ಯಮದ ಮುಖಾಂತರ ಒಂದು ಅವೇರ್ನೆಸ್ಗೋಸ್ಕರ ಇವತ್ತೊಂದು ಏನು ಚೇಂಜ್ ಆಫ್ ಕ್ಯಾಪ್ ಫಾರ್ ದ ನ್ಯೂ ಬಿಗಿನಿಂಗ್ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೊಂದು ಸಣ್ಣ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಈಗ ಮೊದಲ ಹಂತದಲ್ಲಿ ಸುಮಾರು 200 ಸಿಬ್ಬಂದಿಯವರಿಗೆ ನಾವು ಈಗಾಗಲೇ ವಿತರಣೆ ಮಾಡಿದ್ವಿ. ಮುಂದಿನ 10 ರಿಂದ 15 ದಿನಗಳಲ್ಲಿ ಎಲ್ಲಾ ಸಿಬ್ಬಂದಿಯವರಿಗೂ ವಿತರಣೆ ಮಾಡಲಿಕ್ಕೆ ನಿಯೋಜನೆಯನ್ನ ಮತ್ತು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ.